ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. 2026ರ IPL ಆರಂಭಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಹೊಸ ಮಾಲೀಕರ ಕೈ ಸೇರಿದೆ. 2008ರಿಂದ IPL ನಲ್ಲಿ ಆಡುತ್ತಾ ಬಂದಿರುವ RCB ಇದುವರೆಗೆ ಒಮ್ಮೆ ಮಾತ್ರ ಚಾಂಪಿಯನ್ ಆಗಿದೆ. ಅದು ಕಳೆದ ಆವೃತ್ತಿಯಲ್ಲಿ. ಅಂದರೆ ಸತತ 18 ವರ್ಷಗಳ ಕಾಯುವಿಕೆಯ ಬಳಿಕ ಏಕೈಕ ಟ್ರೋಫಿ ಗೆದ್ದಿರುವ RCB ಇದೀಗ ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದೆ. ಇಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ, ಒಂದು ಕಾಲದಲ್ಲಿ ಇದೇ IPL ಹರಾಜಿನಲ್ಲಿ ಭಾಗವಹಿಸಿ ಕೇವಲ 30 ಲಕ್ಷ ರೂಪಾಯಿಗೆ ಮೂಲ ಬೆಲೆಗಷ್ಟೇ ಮಾರಾಟವಾಗಿದ್ದ ಆಟಗಾರನೊಬ್ಬ ಇದೀಗ 16,000 ಕೋಟಿ ಮೌಲ್ಯದ RCB ತಂಡಕ್ಕೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾನೆ. 4 ಕಂಪನಿಗಳ ಪಾಲಾದ RCB. ಮೊದಲೇ ಹೇಳಿದಂತೆ ಕಳೆದ ವರ್ಷ ತನ್ನ ಮೊದಲ IPL ಪ್ರಶಸ್ತಿಯನ್ನ ಗೆದ್ದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಮಾರಾಟದ ಬಗೆಗಿನ ಸುದ್ದಿ ಕಳೆದ ವರ್ಷವೇ ಹೊರಬಿದ್ದಿತ್ತು. ಅದರಂತೆ ಮಾರ್ಚ್ 24, 2026ರಂದು RCB ಅಧಿಕೃತವಾಗಿ ಹೊಸ ಮಾಲೀಕರ ಪಾಲಾಗಿದೆ. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲಾಕ್ ಸ್ಟೋನ್ ಜಂಟಿಯಾಗಿ 16,600 ಕೋಟಿಗೆ ಫ್ರಾಂಚೈಸಿಯನ್ನ ಸ್ವಾಧೀನಪಡಿಸಿಕೊಂಡಿದೆ. RCBಯ ಹೊಸ ಅಧ್ಯಕ್ಷ ಯಾರು ಗೊತ್ತಾ? ಹೇಳ್ತೀವಿ ಕೇಳಿ. ಆದರೆ ಈ 4 ಕಂಪನಿಗಳಲ್ಲಿ ಯಾವ ತಂಡ RCBಯಲ್ಲಿ ಹೆಚ್ಚಿನ ಪಾಲು ಹೊಂದಿದೆ ಅಥವಾ ಈ ತಂಡದಲ್ಲಿ 4 ಕಂಪನಿಗಳ ಪಾಲು ಎಷ್ಟೆಷ್ಟು ಎಂಬುದು ಇನ್ನೂ ಖಚಿತವಾಗಿಲ್ಲ. ಆದಾಗ್ಯೂ ಆದಿತ್ಯ ಬಿರ್ಲಾ ಗ್ರೂಪ್ ನಿರ್ದೇಶಕ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಅವರನ್ನ RCBಯ ಹೊಸ ಅಧ್ಯಕ್ಷನಾಗಿ ಘೋಷಿಸಲಾಗಿದೆ. ಅಷ್ಟಕ್ಕೂ ಈ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಯಾರು ಎಂಬುದನ್ನ ನೋಡೋದಾದ್ರೆ, ಬಿರ್ಲಾ ಗ್ರೂಪ್ನ ಮಾಲೀಕರಾದ ಕುಮಾರ್ ಮಂಗಲಂ ಬಿರ್ಲಾ ಅವರ ಪುತ್ರ. ಕೇವಲ 28 ವರ್ಷ ವಯಸ್ಸಿನಲ್ಲಿಯೇ IPLನ ಅತ್ಯಂತ ದುಬಾರಿ ತಂಡದ ಮಾಲೀಕರಾಗಿರುವ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಈ ಹಿಂದೆ ಇದೇ IPLನಲ್ಲಿ ತಂಡವೊಂದರ ಸದಸ್ಯರಾಗಿದ್ರು. ಆದಾಗ್ಯೂ ಆರ್ಯಮಾನ್ಗೆ ಆಟಗಾರನಾಗಿ IPLಗೆ ಪಾದಾರ್ಪಣೆ ಮಾಡಲು ಸಾಧ್ಯವಾಗಲಿಲ್ಲ. ಅಂದ್ರೆ ಆರ್ಯಮಾನ್ ಹರಾಜಿನಲ್ಲಿ ಖರೀದಿಯಾದರೂ ಅವರಿಗೆ ತಂಡದಲ್ಲಿ ಆಡುವ ಅವಕಾಶ ಸಿಗಲಿಲ್ಲ. IPLನಲ್ಲಿ 30 ಲಕ್ಷಕ್ಕೆ ಹರಾಜು. ಹೌದು, ಆರ್ಯಮಾನ್ ವಿಕ್ರಮ್ ಬಿರ್ಲಾ ಉದ್ಯಮಿಯಾಗಿ ಹೆಸರು ಮಾಡುವುದಕ್ಕೂ ಮೊದಲು ಒಬ್ಬ ಕ್ರಿಕೆಟಿಗರಾಗಿದ್ರು. ಮಧ್ಯಪ್ರದೇಶದ ಪರ ರಣಜಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡಿರುವ ಅವರು 13 ಪಂದ್ಯಗಳಲ್ಲಿ 450 ರನ್ ಕಲೆ ಹಾಕಿದ್ದಾರೆ. ಇದಾದ ನಂತರ 2018ರ IPL ಹರಾಜಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಆರ್ಯಮಾನ್ ಅವರನ್ನ 30 ಲಕ್ಷಕ್ಕೆ ಖರೀದಿಸಿತ್ತು. ಆ ಸಮಯದಲ್ಲಿ ಅವರಿಗೆ ಕೇವಲ 20 ವರ್ಷ ವಯಸ್ಸಾಗಿತ್ತು. ಆದರೆ ಆ ಇಡೀ ಆವೃತ್ತಿಯಲ್ಲಿ ಅವರಿಗೆ ಒಂದೇ ಒಂದು ಪಂದ್ಯವನ್ನ ಆಡುವ ಅವಕಾಶ ಕೂಡ ಸಿಕ್ಕಿರಲಿಲ್ಲ. ಇದಾದ 1 ವರ್ಷದ ನಂತರ, ಅಂದರೆ 2019ರಲ್ಲಿ ತಮ್ಮ ಕೊನೆಯ ದೇಶೀಯ ಪಂದ್ಯವನ್ನ ಆಡಿದ ಆರ್ಯಮಾನ್ ವಿಕ್ರಮ್ ಬಿರ್ಲಾ ಆ ಬಳಿಕ ತಮ್ಮ ತಂದೆಯ ಜೊತೆ ಕುಟುಂಬ ವ್ಯವಹಾರದಲ್ಲಿ ಸೇರಿಕೊಂಡ್ರು. ಇದೀಗ 8 ವರ್ಷಗಳ ನಂತರ ಆರ್ಯಮಾನ್ ಬಿರ್ಲಾ IPLನ ಅತ್ಯಂತ ದುಬಾರಿ ತಂಡದ ಮಾಲೀಕರಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಕಾಕತಾಳೀಯವಾಗಿ ರಾಜಸ್ಥಾನ್ ರಾಯಲ್ಸ್ನ ಮಾರಾಟವನ್ನ ಘೋಷಿಸಿದ ಅದೇ ದಿನದಂದು ಅವರನ್ನ RCBಯ ಅಧ್ಯಕ್ಷರನ್ನಾಗಿ ಘೋಷಿಸಲಾಗಿದೆ. ಒಂದೆಡೆ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಅಮೆರಿಕದ ಒಕ್ಕೂಟವು 15,300 ಕೋಟಿಗೆ ಖರೀದಿಸಿದ್ರೆ, ಈತ ಬಿರ್ಲಾ ಗ್ರೂಪ್ ಒಕ್ಕೂಟವು RCBಯನ್ನ 16,600 ಕೋಟಿಗೆ ಖರೀದಿಸುವ ಮೂಲಕ ಅತ್ಯಂತ ದುಬಾರಿ ತಂಡದ ಮಾಲೀಕ ಎನಿಸಿಕೊಂಡಿದೆ. ಒಟ್ಟಾರೆ IPLನಲ್ಲಿ 30 ಲಕ್ಷಕ್ಕೆ ಸೇಲ್ ಆದ ಒಬ್ಬ ಆಟಗಾರ ಇವತ್ತು ಅತ್ಯಂತ ದುಬಾರಿ 16,600 ಕೋಟಿ ಸೇಲ್ ಆದ RCB ತಂಡದ ಮಾಲೀಕತ್ವ ಪಡಿತಾರೆ ಅಂತ ಯಾರಾದ್ರೂ ಊಹೆ ಮಾಡಿದ್ರ? ಖಂಡಿತ ಇಲ್ಲ. ಅದಕ್ಕೆ ಹೇಳೋದು, ಆತೆಗೊಂದು ಕಾಲ ಆದ್ರೆ ಸೊಸೆಗೊಂದು ಕಾಲ ಅಂತ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.